ಜುಲೈ 27ರಿಂದ ಡಿಸೆಂಬರ್ 10, 2026 ಈ ಅವಧಿಯಲ್ಲಿ ಶನಿ ವಕ್ರಗತಿಯಲ್ಲಿ ಇರ್ತದೆ. ನಂತರ ಡೈರೆಕ್ಟ್ ಆಗುತ್ತೆ. ಸೊ ಈ ಶನಿ ವಕ್ರ ಸಂಚಾರದ ಅರ್ಥ ಏನು, ಧನುರಾಶಿಯವರ ಮೇಲೆ ಇದು ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹಾಗೆಯೇ ಧನುರಾಶಿಯವರು ಇದನ್ನು ಯಾವ ರೀತಿ ನೋಡಬೇಕು ಅಂತ ಇಂಥ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಒಂದು ರೀತಿಯಲ್ಲಿ ಇದು ಶನಿಯ ಆಡಿಟ್ ಸಮಯ ಅಂತ ತಗೋಬೋದು. ಶನಿ ವಕ್ರ ಅಂದರೆ ನೀವು ಇದುವರೆಗೂ ಯಾವ ರೀತಿ ಬದುಕ್ತಾ ಬಂದಿದ್ದೀರೋ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹಾಗೆಯೇ ನಿಮ್ಮ ನಿರ್ಧಾರಗಳು, ನಿಮ್ಮ ರುಟೀನ್, ನಿಮ್ಮ ಹ್ಯಾಬಿಟ್, ನಿಮ್ಮ ಅಪ್ರೋಚ್, ಆ್ಯಟಿಟ್ಯೂಡ್ ಇಂಥ ವಿಚಾರಗಳಲ್ಲಿ ಒಂದು ರೀತಿಯ ರೀಥಿಂಕ್ ಮಾಡುವಂಥ ಒಂದು ಫೇಸ್ ಅಂತ ಅರ್ಥ. ನಿಮಗೆ ಆ ರೀತಿ ರೀಥಿಂಕ್ ಮಾಡುವಂಥ ಕೆಲವೊಂದು ಪ್ರಮೇಯಗಳು ಉದ್ಭವ ಆಗ್ಬೋದು. ಸೊ ಏನು ಇದು ರಾಶಿಯಿಂದ ಹೇಳುವಂಥ ಫಲ ಆಗಿರೋದ್ರಿಂದಾಗಿ ಇದೇನು ಘಟನೆ ಥರ ಅಲ್ಲ, ಇದೇನು ಬಾಹ್ಯ ಎಫೆಕ್ಟ್ ಅಲ್ಲ, ನಿಮ್ಮೊಳಗಿನ ಮನಸ್ಸಿನಲ್ಲಿ ಆಗುವಂಥ ಒಂದು ಆಂತರಿಕ ಕರೆಕ್ಷನ್ ಫೇಸ್ ಆಗಿರ್ತದೆ. ಸೊ ಈ ಅವಧಿಯಲ್ಲಿ ನಿಮಗೆ ನಿಮ್ಮದೇ ನಿರ್ಧಾರಗಳ ಮೇಲೆ ಒಂದು ರೀತಿ ಸೆಲ್ಫ್ ಡೌಟ್ ಬರ್ಬೋದು. ನಾನು ಸರಿಯಾದ ದಾರಿಯಲ್ಲಿ ಇದ್ದೀನಾ ಇಲ್ವಾ ಅನ್ನುವಂಥ ಒಂದು ರೀತಿಯ ಒಂದು ಪ್ರಶ್ನೆಗಳು ಕೂಡ ಮೂಡ್ಬೋದು. ಈ ಸಮಯದಲ್ಲಿ ನಿಮಗೆ ಅಚಾನಕ್ ಟಯರ್ಡ್ ಫೀಲ್ ಆಗ್ಬೋದು, ಕೆಲಸ ಮಾಡ್ತಾಯಿದ್ರು ಔಟ್ಪುಟ್ ಕಡಿಮೆ ಅಂತ ಅನ್ನಿಸ್ಬೋದು, ಮನೆಯಲ್ಲೂ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅನ್ನಿಸ್ಬೋದು, ಕಾರಣವಿಲ್ಲದೆ ಎಮೋಷ್ನಲ್ ಹೆವಿನೆಸ್ ಕೂಡ ಕಾಡ್ಬೋದು. ಹೀಗಾಗಿ ಶನಿ ವಕ್ರ ಅವಧಿಯಲ್ಲಿ ನಾನು ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ, ಆದರೂ ಯಾಕೆ ಪ್ರೋಗ್ರೆಸ್ ಇಲ್ಲ ಅಂತ ಅನ್ನಿಸ್ಬೋದು, ಒಂದು ರೀತಿಯ ಫ್ರಸ್ಟ್ರೇಷನ್ ಕಾಡ್ಬೋದು. ಸಾಮಾನ್ಯವಾಗಿ ಈ ಶನಿ ವಕ್ರ ಫೇಸ್ನಲ್ಲಿ ನಿಮ್ಮ ಒಂದು ಬಾಹ್ಯ ಗ್ರೋತ್ ಅನ್ನುವಂಥದ್ದು ಏನಿದೆಯೋ ಇದು ಸ್ವಲ್ಪ ಸ್ಲೋ ಆಗುತ್ತೆ. ನಿಮ್ಮ ಒಂದು ಆಂತರಿಕ ಸ್ಟ್ರಕ್ಚರ್ ಅನ್ನುವಂಥದ್ದು ಏನಿದೆಯೋ, ನಿಮ್ಮ ಫೌಂಡೇಶನ್ ಅನ್ನುವಂಥದ್ದು ಏನಿದೆಯೋ, ಜೀವನದ ಫೌಂಡೇಶನ್ ಅನ್ನುವಂಥದ್ದು ಇಲ್ಲಿ ಒಂದು ರೀತಿ ಇನ್ಸ್ಪೆಕ್ಷನ್ಗೆ ಒಳಪಟ್ಟ ರೀತಿಯ ಅನುಭವ ಇರ್ತದೆ. ಇಲ್ಲಿ ಪರಿಶೀಲನೆಗೆ ಒಳಪಡೋದು ಅಂದರೆ ನಿಮ್ಮ ಬಿಲೀಫ್, ಮುಖ್ಯವಾಗಿ ಧನುರಾಶಿಯವರಿಗೆ ಬಿಲೀಫ್ ಅನ್ನೋದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಹಾಗೆಯೇ ನಿಮ್ಮ ಕಮಿಟ್ಮೆಂಟ್ಸು ಮತ್ತು ನಿಮ್ಮ ಫ್ರೀಡಮ್ ಹ್ಯಾಂಡ್ಲಿಂಗ್ ಅಂತ ಅಂದರೆ ಧನುರಾಶಿಯವರು ಸ್ವಲ್ಪ ಸ್ವಾತಂತ್ರ್ಯ ಬಯಸ್ತಾರೆ. ಹಾಗೆಯೇ ಕನ್ಸಿಸ್ಟೆನ್ಸಿ ಮತ್ತು ಪ್ರಾಕ್ಟಿಕಲ್ ಡಿಸಿಷನ್ ಮೇಕಿಂಗ್ ಅಂತ ಧನುರಾಶಿಯವರು ಸಾಮಾನ್ಯವಾಗಿ ಹೋಪ್ ಮೇಲೆ ಡಿಸಿಷನ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಪ್ರಾಕ್ಟಿಕಾಲಿಟಿಯು ಕೂಡ ಅಗತ್ಯ ಇರ್ತದೆ. ಇಂಥ ವಿಚಾರಗಳು ಇಲ್ಲಿ ಪರಿಶೀಲನೆಗೆ ಒಳಪಟ್ಟಂಥ ಒಂದು ಪರಿಸ್ಥಿತಿಗಳನ್ನು ಎದುರಿಸುವಂಥ ಪ್ರಮೇಯ ಬರ್ಬೋದು. ಇದರಿಂದಾಗಿ ಕೆಲಸ ಸ್ಲೋ ಅಂತ ಅನ್ನಿಸ್ಬೋದು, ಕ್ಲಾರಿಟಿ ಕಡಿಮೆ ಅಂತ ಆಗ್ಬೋದು, ಮನಸ್ಸು ರೆಸ್ಟ್ಲೆಸ್ ಆಗ್ಬೋದು, ಮೋಟಿವೇಶನ್ ಕೂಡ ಸ್ವಲ್ಪ ಡ್ರಾಪ್ ಆಗೋ ಸಾಧ್ಯತೆ ಇರ್ತದೆ. ಹಾಗೆಯೇ ಡೈರೆಕ್ಷನ್ ಕನ್ಫ್ಯೂಷನ್, ಮನಸ್ಸು ಭಾರ, ಇಂಥ ಕೆಲವೊಂದು ಫೀಲಿಂಗ್ಗಳು ಅನುಭವಕ್ಕೆ ಬರ್ಬೋದು. ಧನುರಾಶಿಯವರು ಒಂದು ರೀತಿಯ ವಿಷನ್ ಇಟ್ಕೊಂಡು ಮುಂದೆ ಓಡುವಂಥ ಒಂದು ಸ್ವಭಾವದವರು. ಫ್ಯೂಚರ್ ಥಿಂಕಿಂಗ್ ಜಾಸ್ತಿ, ಮುಂದೆ ಬಿಲೀಫು, ಹೋಪು ಇದರ ಮೇಲೆ ಬದುಕ್ತಾ ಹೋಗ್ತಾರೆ. ಆದರೆ ಶನಿ ಒಂದು ಫೌಂಡೇಶನ್ ಗಟ್ಟಿ ಇದೆಯಾ ಅಂತ ಕೇಳುವಂಥ ಪ್ಲಾನೆಟು. ಹಾಗಾಗಿ ಇಲ್ಲೊಂದು ಕಾನ್ಫ್ಲಿಕ್ಟ್ ಅಂತೂ ಇರ್ತದೆ. ಇಲ್ಲಿ ಧನುರಾಶಿಯ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ಆಪ್ಟಿಮಿಸಮ್ ಅಂದರೆ ಆಶಾವಾದ, ವಿಸ್ಡಮ್ ಅಂದರೆ ಜ್ಞಾನ, ವಿಷನ್ ಅಂದರೆ ದೂರದೃಷ್ಟಿ, ಮತ್ತು ಲರ್ನಿಂಗ್ ಅಂತ ಅಂದರೆ ಕಲಿಕೆ. ಆದರೆ ಕೆಲ ಸಂದರ್ಭಗಳಲ್ಲಿ ಇದೇ ಸ್ಟ್ರೆಂತ್ ಪ್ರಾಬ್ಲಮನ್ನು ಕೂಡ ಕ್ರಿಯೇಟ್ ಮಾಡೋ ಸಾಧ್ಯತೆ ಇರ್ತದೆ. ಅಂದರೆ ರಿಯಾಲಿಟಿಗಿಂತ ಹೆಚ್ಚಾಗಿ ಪಾಸಿಬಿಲಿಟೀಸ್ ಮೇಲೆ ಬದುಕೋದು, ಅಂದರೆ ಊಹೆ ಮೇಲೆ ಬದುಕುವಂಥದ್ದು, ಹೋಪ್ ಮೇಲೆ ಬದುಕುವಂಥದ್ದು, ಡಿಟೇಲ್ಗಿಂತ ಹೆಚ್ಚಾಗಿ ವಿಷನ್ಗೆ ಮಹತ್ವ ಕೊಡೋದು. ಅಂದರೆ ಇವರಿಗೆ ದೂರದೃಷ್ಟಿ ಇರ್ತದೆ, ಆದರೆ ವಿವರವಾಗಿ ಅದನ್ನು ನೋಡಿರೋದಿಲ್ಲ. ಮತ್ತು ರುಟೀನ್ ಇಗ್ನೋರ್ ಮಾಡೋದು, ಅಂದರೆ ಡೈಲಿ ಹ್ಯಾಬಿಟ್ಸ್ ಅಂತ ಏನಿದೆಯೋ ಅದನ್ನು ಫಾಲೋ ಮಾಡದೇ ಇರೋದು. ಮತ್ತು ಕಮಿಟ್ಮೆಂಟ್ ಅಂದರೆ ಬದ್ಧತೆಗಿಂತಲೂ ಹೆಚ್ಚಾಗಿ ಸ್ವಲ್ಪ ಮುಕ್ತವಾಗಿರೋದಕ್ಕೆ ಇವರು ಬಯಸ್ತಾರೆ. ಯಾಕೆಂದರೆ ಇವರು ಧನುರಾಶಿಯವರು ಸ್ವಲ್ಪ ಫ್ರೀಡಮ್ ಪ್ರಿಯರು. ಆದರೆ ಈ ವಿಚಾರಗಳೇನಿದೆಯೋ ಇವು ಶನಿಯ ಕಾರಕತ್ವಕ್ಕೆ ಮ್ಯಾಚ್ ಆಗೋದಿಲ್ಲ. ಕಾರಕತ್ವ ಅಂದರೆ ಶನಿಯ ಸ್ವಭಾವಕ್ಕೆ ಮ್ಯಾಚ್ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ವಿಚಾರಗಳೇನಿದೆ ಇದು ಮಿಸ್ಟೇಕ್ ಅಂತಲೂ ಅನ್ನಿಸ್ಕೊಳ್ತದೆ. ಮುಖ್ಯವಾಗಿ ಇಲ್ಲಿ ಮಿಸ್ಟೇಕ್ ಅಂತ ಆಗೋದು ಅಂದರೆ ಬಿಗ್ ವಿಷನ್, ವೀಕ್ ಎಕ್ಸಿಕ್ಯೂಷನ್ ಅಂತ. ಅಂದರೆ ಕನಸು, ಆಲೋಚನೆ ಬಹಳ ದೊಡ್ಡದಾಗಿರ್ತದೆ, ದೂರದೃಷ್ಟಿನೂ ಇರ್ತದೆ, ಆದರೆ ಎಕ್ಸಿಕ್ಯೂಟ್ ಮಾಡುವ ವಿಚಾರದಲ್ಲಿ ಎಡವಿರ್ತಾರೆ. ಇಲ್ಲಿ ಸಮಸ್ಯೆ ಹೇಗಾಗುತ್ತೆ ಅಂದರೆ ಡಿಸಿಪ್ಲಿನ್, ಶಿಸ್ತು ಬೇಕಾದ ಜಾಗದಲ್ಲಿ ಇನ್ಸ್ಪಿರೇಷನ್, ಸ್ಫೂರ್ತಿಗೆ ಮಹತ್ವ ಕೊಡ್ತಾರೆ. ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಬೇಕಾದ ಜಾಗದಲ್ಲೂ ಕೂಡ ನಾನು ಫ್ರೀ ಆಗಿರಬೇಕು ಅಂತ ಬಯಸೋದು, ಅಂದರೆ ಫ್ರೀಡಮ್ ಬಯಸೋದು. ಪ್ರಾಕ್ಟಿಕಲ್ ಪ್ಲ್ಯಾನಿಂಗ್ ಬೇಕಾದ ಜಾಗದಲ್ಲೂ ಕೂಡ ಆಪ್ಟಿಮಿಸಮ್ ಅಂದರೆ ಆಶಾವಾದಕ್ಕೆ ಮಹತ್ವ ಕೊಡೋದು, ಎಲ್ಲ ಸರಿಯಾಗ್ಬಿಡ್ತದೆ ಅನ್ನೋ ರೀತಿಯ ಒಂದು ಮನೋಭಾವ. ಹಾಗೆಯೇ ಯೋಜನೆ ಬೇಕಾದ ಸಮಯದಲ್ಲಿ ಆಮೇಲೆ ನೋಡೋಣ ಅನ್ನೋ ಮನೋಸ್ಥಿತಿಯಿಂದ ಮುಂದೂಡೋದು. ಇವು ಪ್ರಾಕ್ಟಿಕಲಿಟಿ ಅನ್ನಿಸ್ಕೊಳ್ಳೋದಿಲ್ಲ, ಇದು ಒಂದು ರೀತಿಯ ಅವಾಯ್ಡೆನ್ಸ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಇಂಥ ಕಾರಣಕ್ಕೇನೆ ಧನುರಾಶಿಯವರು ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇರ್ತದೆ. ಶನಿ ವಕ್ರ ಅಂದರೆ ಮರಳಿ ಮರಳಿ ಪದೇ ಪದೇ ರಿಪೀಟ್ ಆಗಿ ಬರುವಂಥದ್ದು ಅಂತ ಅರ್ಥ. ಅಂದರೆ ಸೇಮ್ ಫ್ಯಾಮಿಲಿ ಇಶ್ಯೂ ಅಂತಂದರೆ ಕುಟುಂಬದಲ್ಲಿ ಏನಾದರೂ ಇಶ್ಯೂ ಇದ್ದರೆ ಪದೇ ಪದೇ ಅದೇ ರೀತಿಯ ಸಮಸ್ಯೆ ಮತ್ತೆ ಮತ್ತೆ ಬರುವಂಥದ್ದು. ಸೇಮ್ ಫೈನಾನ್ಷಿಯಲ್ ಪ್ರೆಷರ್, ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆ. ಸೇಮ್ ಎಮೋಷ್ನಲ್ ಸ್ಟ್ರೆಸ್ ಅಂತ ಅಂದರೆ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಪದೇ ಪದೇ ಒಂದು ರೀತಿಯ ಒತ್ತಡವನ್ನು ಅನುಭವಿಸೋದು. ಸೇಮ್ ಅನ್ಫಿನಿಶ್ಡ್ ಪ್ಲ್ಯಾನ್ಸ್ ಅಂತ ಅಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಧನುರಾಶಿಯವರ ಯೋಜನೆಗಳೇನಿದೆಯೋ ಅದು ಅರ್ಧಕ್ಕೇ ನಿಂತ್ಕೊಳ್ಳೋದು ಅಂತ, ಸ್ಟ್ರಕ್ ಆಗೋದು ಅಂತ.
ಸೊ ಈ ರೀತಿಯ ಕೆಲವೊಂದು ಮಿಸ್ಟೇಕ್ಗಳಿಂದಾಗಿ ನಿಮಗೆ ಪದೇ ಪದೇ ಒಂದೇ ರೀತಿಯ ಸಮಸ್ಯೆ ಅಂತ ಬರ್ತಾ ಇದ್ದರೆ ಈ ಶನಿ ವಕ್ರ ಅವಧಿಯಲ್ಲಿ ನಿಮಗೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಸೊ ಒಂದು ವೇಳೆ ನೀವು ಅದನ್ನು ಏನು ಕರೆಕ್ಷನ್ ಮಾಡ್ಕೊಳ್ಳೋದೆ ಹಾಗೆ ಬಿಟ್ಟರೆ ಇದು ಮತ್ತೆ ಲೂಪ್ಗೆ ಬರೋದು, ಮತ್ತೆ ಅದೇ ರೀತಿಯ ಸಿಚುವೇಶನ್ಗಳು ಅದೇ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ಇರ್ತದೆ. ಸೊ ಹಾಗಾದರೆ ಶನಿ ವಕ್ರ ಈ ಅವಧಿಯನ್ನು ಈ ಫೇಸನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನೋ ವಿಚಾರ ನಾನು ಇಲ್ಲಿ ರೆಮಿಡಿ ಅಂತ ಹೇಳೋದಿಲ್ಲ, ಕೆಲವೊಂದು ಕರೆಕ್ಷನ್ ಮೆಥಡ್ಸ್ ಇದ್ದಾವೆ, ಅದನ್ನು ಹೇಳ್ತೀನಿ, ನೀವು ಫಾಲೋ ಮಾಡ್ಬೋದು. ಮೊದಲನೇದಾಗಿ ದೊಡ್ಡ ದೊಡ್ಡ ಆಲೋಚನೆಗಳ ಹಿಂದೆ ಹೋಗೋದನ್ನು ನಿಲ್ಲಿಸಬೇಕಾಗುತ್ತೆ. ಸ್ಟಾಪ್ ರನ್ನಿಂಗ್ ಆಫ್ಟರ್ ಬಿಗ್ ಐಡಿಯಾಸ್ ಅಂತ. ಧನುರಾಶಿಯವರು ಸ್ವಲ್ಪ ದೊಡ್ಡದಾಗಿಯೇ ಆಲೋಚನೆಗಳನ್ನು ಮಾಡ್ತಾರೆ, ಹಾಗೆಯೇ ಹೋಪ್ ಕೂಡ ಸ್ಟ್ರಾಂಗ್ ಆಗಿರ್ತದೆ, ಬಿಲೀಫ್. ಸೊ ಹೀಗಾಗಿ ಏನಾಗುತ್ತೆ, ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಇದಕ್ಕಿಂತಲೂ ಒಂದು ಇನ್ನೂ ದೊಡ್ಡದಾಗಿರುವಂಥದ್ದು ಅಥವಾ ಇನ್ನೂ ಒಂದು ಬೆಟರ್ ಆಪ್ಷನ್ನು ಅಥವಾ ಇದಕ್ಕಿಂತಲೂ ಒಳ್ಳೆಯ ಒಂದು ಅವಕಾಶ ಬರ್ಬೋದು ಅಂತ ಜಾಸ್ತಿ ನಂಬ್ತಾ ಇರ್ತಾರೆ, ಒಂದು ಹೋಪ್ ಮೇಲೆ ನಿಂತಿರ್ತಾರೆ. ಹಾಗೆಯೇ ಕೆಲಸವನ್ನು ಶುರು ಮಾಡೋದು ಈಸಿ, ಕಂಪ್ಲೀಟ್ ಮಾಡೋದು ಕಷ್ಟ. ಇದು ಎರಡೂ ಕೂಡ ಮಿಸ್ಟೇಕೇ ಅನ್ನಿಸ್ಕೊಳ್ಳುತ್ತದೆ. ಯಾವಾಗಲೂ ಕೂಡ ಒಂದು ಕೆಲಸವನ್ನು ಒಂದು ಗೋಲ್ ಸೆಟ್ ಮಾಡಿದ ಮೇಲೆ ಅದಕ್ಕಿಂತಲೂ ದೊಡ್ಡದು ಬರ್ತದೆ ಅಂತ ಥಿಂಕ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಹಿಡಿದಿರೋ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಮಹತ್ವ ಕೊಡಬೇಕಾಗುತ್ತೆ. ಆ ನಂತರ ಮುಂದಿನ ವಿಚಾರವನ್ನು ತಗೊಳ್ಬೇಕಾಗುತ್ತೆ. ಯಾಕೆಂದರೆ ಶನಿ ಅಂದರೆ ಎಕ್ಸಿಕ್ಯೂಷನ್, ಕಾರ್ಯರೂಪಕ್ಕಿಳಿಸೋದು ಅಂತ ಅರ್ಥ, ಅದು ಬಿಟ್ಟು ಇಮ್ಯಾಜಿನೇಷನ್ ಅಲ್ಲ. ಎರಡನೇ ಕರೆಕ್ಷನ್ ಅಂದರೆ ಬದ್ಧತೆ, ಅಂದರೆ ಕಮಿಟ್ ಬಿಫೋರ್ ಯು ಎಕ್ಸ್ಪ್ಯಾಂಡ್ ಅಂತ. ಧನುರಾಶಿಯವರು ಪಾಸಿಬಿಲಿಟೀಸನ್ನು ಹೆಚ್ಚು ನೋಡ್ತಾರೆ, ಆದರೆ ಕಮಿಟ್ಮೆಂಟ್ ಕಡಿಮೆ ಇರ್ತದೆ. ಒಂದು ರುಟೀನ್, ಒಂದು ವರ್ಕ್ ಸ್ಟ್ರಕ್ಚರ್, ಒಂದು ಪ್ರಯಾರಿಟಿ, ಇದಕ್ಕೆ ಮೊದಲು ಬದ್ಧರಾಗಿರಬೇಕಾಗುತ್ತೆ. ಧನುರಾಶಿಯವರು ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಆಲೋಚನೆ ಇರ್ತದೆ, ಅಂದರೆ ವಿಸ್ತರಣೆಗೆ ಮಹತ್ವ ಕೊಡ್ತಾರೆ. ಆದರೆ ಫೌಂಡೇಶನ್ ಗಟ್ಟಿ ಮಾಡ್ಕೊಳ್ಳೋದೆ, ಕಮಿಟ್ಮೆಂಟು ಕರೆಕ್ಟಾಗಿಲ್ಲದೆ ಆ ಥರ ಎಕ್ಸ್ಪ್ಯಾನ್ಷನ್ ಅಥವಾ ವಿಸ್ತರಣೆಗೆ ಅಂತ ಹೋದರೆ ಅಲ್ಲಿ ಇನ್ಸ್ಟೇಬಿಲಿಟೀಸ್ ಬರೋ ಸಾಧ್ಯತೆ ಇರ್ತದೆ. ಮತ್ತು ಮೂರನೇ ವಿಚಾರ ಬಂದು ವಾಸ್ತವವನ್ನು ಎದುರಿಸಬೇಕು ಅಂತ, ಫೇಸ್ ಪ್ರಾಕ್ಟಿಕಲ್ ರಿಯಾಲಿಟಿ ಅಂತ. ಧನುರಾಶಿಯವರು ಆಶಾವಾದ, ಆಪ್ಟಿಮಿಸಮ್ ಹೆಚ್ಚಾಗಿರ್ತದೆ. ಆಪ್ಟಿಮಿಸಮ್ ಏನೋ ಓಕೆ, ಆದರೆ ರಿಯಾಲಿಟಿಯನ್ನು ಇಗ್ನೋರ್ ಮಾಡಬಾರ್ದು. ಅಂದರೆ ಫೈನಾನ್ಷಿಯಲ್ ಮ್ಯಾಟರ್ಸ್ಗೆ ಬಂದರೆ ಬಜೆಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಫ್ಯಾಮಿಲಿ ವಿಚಾರ ಅಂತ ಬಂದರೆ ರೆಸ್ಪಾನ್ಸಿಬಿಲಿಟೀಸ್ ಹೊತ್ಕೊಳ್ಬೇಕಾಗುತ್ತೆ. ಎಮೋಷ್ನಲ್ ಇಶ್ಯೂಸ್ ಅಂತ ಏನಾದರೂ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಹೋಗಬಾರ್ದು. ಕರಿಯರ್ ವಿಚಾರ ಅಂತ ಬಂದಾಗ ಈ ಕರಿಯರ್ನಲ್ಲೂ ಕೂಡ ಅಪ್ಗ್ರೇಡ್ ಮಾಡ್ಕೊಳ್ಳೋದಿರಲಿ. ಶನಿ ಬಂದು ರಿಯಾಲಿಟಿಯ ಪ್ಲಾನೆಟು, ಪ್ರಾಕ್ಟಿಕಲ್ ಆಗಿ ನಡಿಬೇಕು ಅನ್ನುವಂಥ ಪ್ಲಾನೆಟು. ಹೀಗಾಗಿ ಧನುರಾಶಿಯ ಒಂದು ಆಶಯ ಅಥವಾ ಒಂದು ಆಶಾವಾದದ ವಿಚಾರ ಅನ್ನುವಂಥದ್ದು ಏನಿದೆಯೋ ಎಲ್ಲವೂ ತನ್ನಿಂತಾನೇ ಸರಿ ಹೋಗುತ್ತೆ ಅನ್ನುವ ರೀತಿಯ ಒಂದು ಆಲೋಚನೆ ಏನಿದೆಯೋ ಅದಕ್ಕೂ ಶನಿಯ ಸ್ವಭಾವಕ್ಕೂ ಇಲ್ಲಿ ಮ್ಯಾಚ್ ಆಗ್ತಾ ಇರೋದಿಲ್ಲ. ಮತ್ತು ನಾಲ್ಕನೇ ಕರೆಕ್ಷನ್ ಬಂದು ಕೇವಲ ನಂಬಿಕೆಯಷ್ಟೇ ಇದ್ದರೆ ಸಾಲದು ಅಂತ, ಬಿಲೀಫ್ ಈಸ್ ನಾಟ್ ಇನಫ್. ಧನುರಾಶಿಯವರಿಗೆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ, ಇದು ಒಳ್ಳೆಯದಿದು, ಸಕಾರಾತ್ಮಕ ಆಲೋಚನೆ ಇರುವಂಥವರು. ಆದರೆ ಇಲ್ಲಿ ಆ್ಯಕ್ಷನ್ ಕೂಡ ಬೇಕಾಗುತ್ತೆ. ಯಾಕೆಂದರೆ ಕೇವಲ ನಂಬಿಕೆ ಇಟ್ಕೊಂಡಷ್ಟೇ ಹೋದರೆ ಕೆಲಸ ನಡೀತದೆ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲಿ ಡೈಲಿ ಡಿಸಿಪ್ಲಿನ್ ವರ್ಕ್ ಮಾಡಬೇಕಾಗುತ್ತೆ. ಸ್ಮಾಲ್ ಕನ್ಸಿಸ್ಟೆನ್ಸ್ ಪ್ರೋಗ್ರೆಸ್ ಅಂತ, ಅಂದರೆ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಒಂದು ಪ್ರಗತಿಯ ಕಡೆಗೆ ಹಾಕುವಂಥದ್ದು. ಹಾಗೆಯೇ ಪ್ರಾಮಿಸನ್ನು ಕಡಿಮೆ ಮಾಡಿ ಪರ್ಫಾರ್ಮೆನ್ಸನ್ನು ಜಾಸ್ತಿ ಮಾಡಿ ಅಂತಂದರೆ ಏನು ಕೇವಲ ಭರವಸೆ ಇಟ್ಕೊಂಡು ಹೋಗೋದಲ್ಲ, ಪರ್ಫಾರ್ಮ್ ಮಾಡಬೇಕಾಗತ್ತೆ ಅಂತ. ಶನಿ ಬಂದು ಎಕ್ಸಿಕ್ಯೂಷನ್ನ ಪ್ಲಾನೆಟ್ ಹೊರತು ಇಲ್ಲಿ ಇನ್ಸ್ಪಿರೇಷನ್ ಅಷ್ಟೇ ಅಥವಾ ಸ್ಫೂರ್ತಿ ಅಷ್ಟೇ ಇಟ್ಕೊಂಡ್ರೆ ವರ್ಕ್ ಆಗೋದಿಲ್ಲ ಅಂತ. ಸೊ ಶನಿ ಸದ್ಯ ಧನುರಾಶಿಯವರ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. 4ನೇ ಮನೆ ಅಂದರೆ ಮಾನಸಿಕ ನೆಮ್ಮದಿ, ನಿಮ್ಮ ಸ್ವಂತ ಮನೆ ಅನ್ನುವಂಥದ್ದು, ನಿಮ್ಮದೊಂದು ಹೌಸ್ ಹೋಲ್ಡ್ ಲೈಫು ಅನ್ನುವಂಥದ್ದು ಏನಿದೆಯೋ ಅದು, ಮತ್ತು ಇನ್ನರ್ ಸೆಕ್ಯೂರಿಟಿ ಅಂತ, ಮತ್ತು ಎಮೋಷ್ನಲ್ ವಿಚಾರಗಳು ಅಂತ ಏನಿರ್ತದೋ ಇಂಥದಕ್ಕೆ ಸಂಬಂಧಪಡ್ತದೆ. ಹೀಗಾಗಿ 4ನೇ ಮನೆಯ ಶನಿ ಸಂಚಾರದಿಂದಾಗಿ ಮನೆಯ ಜವಾಬ್ದಾರಿಗಳು ಹೆಚ್ಚಾಗ್ಬೋದು, ಎಮೋಷ್ನಲ್ ಬರ್ಡನ್ ಫೀಲ್ ಆಗ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಭಾರ ಅನ್ನಿಸ್ಬೋದು, ಮನಸ್ಸಿಗೆ ನೆಮ್ಮದಿ ಕೂಡ ಕಡಿಮೆ ಅಂತ ಅನ್ನಿಸ್ತಾ ಇರ್ತದೆ. ಹಾಗಂತ ಇದೇನು ಪನಿಷ್ಮೆಂಟ್ ಅಂತ ತಗೊಳ್ಳೋ ಅಗತ್ಯ ಇಲ್ಲ. ಇದು ನಿಮ್ಮ ಆಂತರಿಕ ಒಂದು ಫೌಂಡೇಶನ್ ಬಿಲ್ಡಿಂಗ್ ಫೇಸ್ ಅಂತ ತಗೊಳ್ಬೋದು. ಯಾಕೆಂದರೆ 4ನೇ ಮನೆ ಅನ್ನೋದೇನಿದೆಯೋ ಇದು ನಿಮ್ಮ ಮಾನಸಿಕ ನೆಮ್ಮದಿಯ ಸ್ಥಾನ, ಅಂದರೆ ಜೀವನದ ಅಡಿಪಾಯ. ಇದು ಜೀವನದಲ್ಲಿ ಎಲ್ಲವೂ ಮಾಡೋದೇ ಮಾನಸಿಕ ನೆಮ್ಮದಿಗಾಗಿ, ಮಾನಸಿಕ ಶಾಂತಿ ಸುಖಕ್ಕಾಗಿ ಮಾಡುವಂಥದ್ದು ಸುಖ ಸ್ಥಾನ ಇದು 4ನೇ ಸ್ಥಾನ ಅಂದರೆ. ಸೊ ನೀವು ಹೊರಗಿನ ಯಶಸ್ಸಿನ ಹಿಂದೆ ಹೋಗ್ತಾ ನಿಮ್ಮ ಒಂದು ಆಂತರಿಕ ಒಂದು ಸ್ಥಿರತೆ, ಆಂತರಿಕ ಸುಖ, ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಏನಿದೆಯೋ ಮತ್ತು ನಿಮ್ಮ ಒಂದು ಹೌಸ್ ಹೋಲ್ಡ್ ಲೈಫು ಅನ್ನುವಂಥದ್ದು ಏನಿದೆಯೋ ಇದನ್ನು ನೀವು ಇಗ್ನೋರ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಈ 4ನೇ ಮನೆ ಶನಿ ಸಂಚಾರದ ಎಫೆಕ್ಟ್ ಇರ್ತದೆ. ಸೊ ಇದರಲ್ಲಿ ಇವಾಗ ನೀವೀಗ ಆ್ಯಕ್ಚುಲಿ ಇದೇನಿದೆಯೋ ರಾಶಿಯಿಂದ ನೋಡುವಂಥ ಫಲ. ರಾಶಿ ಅಂದರೆ ಏನು ಅಂದರೆ ನಿಮ್ಮ ಮನಸ್ಸು ಅಂತ ಅರ್ಥ. ಸೊ ಎಲ್ಲವೂ ಕೂಡ ಮಾನಸಿಕವಾಗಿ ಆಗುವಂಥ ಎಫೆಕ್ಟ್ಗಳೇ ಹೊರತು ಇದೇನು ಘಟನೆ ನಡೀತದೆ ಅಂತಲ್ಲ. ಸೊ ಕೆಲವರು ಲಗ್ನದಿಂದ ಎಫೆಕ್ಟ್ಗಳನ್ನು ಹೇಳ್ತಾರೆ. ಆ್ಯಕ್ಚುಲಿ ಶಾಸ್ತ್ರೀಯವಾಗಿ ಗೋಚರ ಫಲವನ್ನು ಹೇಳುವಂಥ ಪದ್ಧತಿ ಇರೋದು ಶಾಸ್ತ್ರದಲ್ಲಿರೋದು ರಾಶಿಯಿಂದನೇ ನೋಡಬೇಕು ಅಂತ ಹೇಳಿರೋದು. ಸೊ ಲಗ್ನದಿಂದ ನೋಡಬೇಕು ಅಂದರೆ ಕಂಪ್ಲೀಟ್ ಜಾತಕ ಬೇಕಾಗುತ್ತೆ. ಕಂಪ್ಲೀಟ್ ಜಾತಕ ಇದ್ದಾಗ ಲಗ್ನವನ್ನು ಪರಿಗಣಿಸಿ ಜಾತಕ ಜೊತೆಯಲ್ಲಿ ಗೋಚರವನ್ನು ದಶೆಯ ಜೊತೆಯಲ್ಲಿ ಹೇಳುವಂಥದ್ದು ಒಂದು ಪದ್ಧತಿ ಇದೆ. ಸೊ ರಾಶಿ ಅಂದರೆ ನಿಮ್ಮ ಮನಸ್ಸು ಅಂತ ಆಗಿರೋದ್ರಿಂದಾಗಿ, ನಿಮ್ಮ ನಿರ್ಧಾರಗಳು ಅಂತ ಆಗಿರೋದ್ರಿಂದಾಗಿ ಇಲ್ಲಿಗೇನೆ ಜಾಸ್ತಿ ಗೋಚರ ಫಲದ ಎಫೆಕ್ಟ್ ಆಗುವಂಥದ್ದು. ಸೊ ಇದೊಂದು ರೀತಿ ನೀವು ಹೇಗೆ ಫೀಲ್ ಮಾಡ್ತೀರಾ, ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ಹೊರತು ಏನೋ ಕೆಟ್ಟದ್ದು ನಡೀತದೆ, ಘಟನೆಗಳು ಸಂಭವಿಸ್ತದೆ ಅನ್ನೋದು ಅಲ್ಲ.
ಸೊ ಮುಖ್ಯವಾಗಿ ಶನಿ ವಕ್ರ ಅವಧಿಯಲ್ಲಿ ಏನು ಧನುರಾಶಿಯವರು ಸ್ವಲ್ಪ ರುಟೀನ್, ಅವರ ಒಂದು ಹೌಸ್ ಹೋಲ್ಡ್ ಲೈಫು ಅನ್ನುವಂಥ ಏನು ವಿಚಾರ ಇದೆಯೋ ಇಲ್ಲಿ ಸ್ವಲ್ಪ ರುಟೀನು ಮತ್ತು ಹ್ಯಾಬಿಟ್ ಇಂಥ ವಿಚಾರದಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ರೆ, ಡಿಸಿಪ್ಲಿನ್ಡ್ ಲೈಫನ್ನು ರೂಢಿಸ್ಕೊಂಡ್ರೆ ಏನು ಶನಿ ಡೈರೆಕ್ಟ್ ಆಗುತ್ತೋ ಈ ಅವಧಿಯಲ್ಲಿ ಏನು ಅವರು ಈ ಅವಧಿಯಲ್ಲಿ ರೂಢಿಸ್ಕೊಳ್ತಾರಲ್ಲ ಇದು ಅವರಿಗೆ ಕನ್ಫರ್ಮೇಷನ್ ಫೇಸಿಗೆ ಬರೋದ್ರಿಂದಾಗಿ ಮುಂದೆ ಅದರಿಂದ ಅವರಿಗೆ ಉಪಯೋಗ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.